2025 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024 ಮುಗಿದಿದೆ, 25 ಬಂದಿದೆ. ನ್ಯೂ ಇಯರ್ ನ್ಯೂ ರೆಸೊಲ್ಯೂಷನ್ ಗಳ ಕಾಲ ಇದು. ತುಂಬಾ ಜನರಿಗೆ ಹೋದ ವರ್ಷ ನಾನು ಬೇಕಾದಷ್ಟು ದುಡ್ಡನ್ನು ಉಳಿಸಿರಲಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿರಲಿಲ್ಲ ಅಂತ ಬೇಜಾರಿರಬಹುದು. ಇನ್ನು ಕೆಲವರಿಗೆ ಈ ವರ್ಷ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಸರಿಯಾಗಿ ಮಾಡ್ತೀನಿ ಅನ್ನುವಂತಹ ನ್ಯೂ ಇಯರ್ ರೆಸೊಲ್ಯೂಷನ್ ಇರಬಹುದು. ಆದ್ರೆ ನಿಮಗೆ ಅಲ್ಲಿ ಹೋಗೋದಕ್ಕೆ, ಇದನ್ನು ಮಾಡೋದಕ್ಕೆ ತುಂಬಾ ಅಡೆತಡೆಗಳು, ಅಡ್ಡಿ ಆತಂಕಗಳು ಇರ್ತವೆ. ಫಂಡಮೆಂಟಲ್ ಅನಾಲಿಸಿಸ್ ನನಗೆ ಗೊತ್ತಿಲ್ಲ, ಟೆಕ್ನಿಕಲ್ ಅನಾಲಿಸಿಸ್ ನನಗೆ ಗೊತ್ತಿಲ್ಲ, ಸ್ಟಾಕ್ ಪಿಕ್ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲ, ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಕೊಡ್ತಾವ ಅನ್ನುವಂತಹ ಗ್ಯಾರಂಟಿ ಇಲ್ಲ ಅನ್ನುವಂತಹ ಹೆದರಿಕೆ ಇರಬಹುದು. ಎಲ್ಲ ಇದ್ದಾಗಲೂ ಕೂಡ ಸಿಂಪಲ್ ಆದಂತಹ ಒಂದು ಸ್ಟ್ರಾಟಜಿಯನ್ನ ನೀವು ಫಾಲೋ ಮಾಡಿದ್ರೆ ಯಾವುದೇ ಸಮಸ್ಯೆಗೆ ನೀವು ಬೀಳದೆ ಬೇಕಾದಷ್ಟು ದುಡ್ಡನ್ನ ಉಳಿಸೋದಕ್ಕೆ, ಬೆಳೆಸೋದಕ್ಕೆ ಸಾಧ್ಯ ಇದೆ. ಯಾವ ಸ್ಟ್ರಾಟಜಿ ಅದು ಅನ್ನೋದನ್ನ ನೀವು ಕೇಳ್ತಾ ಇದ್ರೆ, ತೀರಾ ಸಿಂಪಲ್ ಆಗಿರುವಂತಹ ಈ ಒಂದು ಸ್ಟ್ರಾಟಜಿಯನ್ನ ನಾನು ನಿಮಗೆ ಹೇಳ್ತೀನಿ. ನಾನು ನಿಮಗೆ ಈಗ ಒಂದು ಫೋಟೋ ಶೇರ್ ಮಾಡ್ತೀನಿ. ಈ ಫೋಟೋವನ್ನ ಗಮನ ಇಟ್ಟು ನೋಡಿ. ಇದು ಸಿಪ್ ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಒಂದರ ಇನ್ವೆಸ್ಟೆಡ್ ವ್ಯಾಲ್ಯೂ ವರ್ಸಸ್ ಈಗಿನ ಪ್ರೈಸ್ ಎಷ್ಟಿದೆ ಅನ್ನೋದನ್ನ ತೋರಿಸೋದಕ್ಕೆ ಇರುವಂತಹ ಚಾರ್ಟ್. ನೀವಿಲ್ಲಿ ಮೇಲಿನ ನೀಲಿ ಬಣ್ಣದ ಲೈನ್ ಅನ್ನ ನೋಡಿದ್ರೆ ಅದು ಆ ಇನ್ವೆಸ್ಟ್ಮೆಂಟಿನ ಇವತ್ತಿನ ವ್ಯಾಲ್ಯೂ ಅನ್ನು ತೋರಿಸುತ್ತೆ, ಅಥವಾ ಹಿಸ್ಟಾರಿಕ್ ಆಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಬೆಳೆದಿದೆ ಅನ್ನೋದನ್ನ ತೋರಿಸೋದಕ್ಕೆ ಇರುವಂತಹ ಲೈನ್ ಅದು. ಇದರ ಕೆಳಗಿರುವಂತಹ ಡಾಟೆಡ್ ಲೈನ್ಸ್ ಸ್ಟೆಪ್ ಬೈ ಸ್ಟೆಪ್ ಕಾಣ್ತಾ ಇದೆಯಲ್ಲ, ಮೆಟ್ಟಿಲಿನ ರೀತಿಯಲ್ಲಿ ಇರುವಂತಹ ಡಾಟೆಡ್ ಲೈನ್ಗಳು ಇದ್ದಾವಲ್ಲ, ಇದು ನೀವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದೀವಿ, ಯಾವಾಗೆಲ್ಲ ಮಾಡಿದ್ದೀವಿ ಅನ್ನೋದನ್ನ ತೋರಿಸೋದಕ್ಕೆ ಇರುವಂತಹ ಚಾರ್ಟ್. ಈಗ ಇದು ನನ್ನ ಚಾರ್ಟ್. ಇಲ್ಲಿ ನೀವು ನೋಡಿದ್ರೆ ಒಂದಿಷ್ಟು ವಿಷಯಗಳು ನಿಮಗೆ ಕಾಣೋದು ಸಿಗುತ್ತೆ. ಸಣ್ಣ ಸಣ್ಣ ಸ್ಟೆಪ್ಗಳು ಇದ್ದವು, ಈಗ ಸ್ಟೆಪ್ ಸೈಜ್ ದೊಡ್ಡದಾಗ್ತಾ ಬರ್ತಾ ಇದೆ. ಅಂಡ್ ಪ್ರತಿಯೊಂದು ಸ್ಟೆಪ್ ಕೂಡ ಇನ್ನೊಂದು ಸ್ಟೆಪ್ ನಿಂದ ಈಕ್ವಿ ಡಿಸ್ಟೆಂಟ್ ಆಗಿದೆ. ಅಂದ್ರೆ ಹೋದ ತಿಂಗಳಿದ್ದಂತಹ ಸ್ಟೆಪ್ಗೆ ಈ ತಿಂಗಳು ಹೊಸ ಸ್ಟೆಪ್ ಆಡ್ ಆಗಿದೆ, ಈ ತಿಂಗಳಿರುವಂತಹ ಸ್ಟೆಪ್ಗೆ ಮುಂದಿನ ತಿಂಗಳು ಇನ್ನೊಂದು ಮೆಟ್ಟಿಲು ಆಡ್ ಆಗಿಕೊಂಡು ಹೋಗಿದೆ. ಈ ಎರಡು ವಿಷಯಗಳನ್ನ ನೀವು ಸರಿಯಾಗಿ ಪಾಲಿಸಿದ್ರೆ ನಿಮಗೂ ಕೂಡ ವೆಲ್ತ್ ಬಿಲ್ಡ್ ಮಾಡುವಂತಹದ್ದು ತುಂಬಾ ಸುಲಭದಲ್ಲಿ ಆಗುತ್ತೆ. ಏನದು? ಮೊದಲನೇ, SIP ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಶುರು ಮಾಡಿ. ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿಲ್ಲ, ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿಲ್ಲ, ಸ್ಟಾಕ್ ಪಿಕ್ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲ, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲ ಅನ್ನುವಂತಹ ತಲೆಬಿಸಿಯನ್ನ ಬಿಡಿ. ಒಂದು ಇಂಡೆಕ್ಸ್ ಫಂಡ್, ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂತ ಹೇಳೋದನ್ನ ನೀವು ಹೋಗಿಬಿಟ್ಟು ಯಾವುದಾದರೂ ಮ್ಯೂಚುವಲ್ ಫಂಡ್ ಆಪ್ ನಲ್ಲಿ ಹುಡುಕಿದ್ರೆ, ಗ್ರೋ, ಕಾಯಿನ್, ಏಂಜಲ್ ಒನ್ ಅಥವಾ ಬೇರೆ ಯಾವುದೇ ಕಂಪನಿಗಳ ಯಾವುದೇ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಆಪ್ಗಳಲ್ಲಿ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಗಳನ್ನ ಹುಡುಕಿದ್ರೆ ನಿಮಗದು ಸಿಗುತ್ತವೆ. ಹೇಗೆ ಒಳ್ಳೆಯ ಇಂಡೆಕ್ಸ್ ಫಂಡ್ ಗಳನ್ನ ಆಯ್ಕೆ ಮಾಡುವುದು ಅನ್ನುವ ವಿಡಿಯೋಗಳು ನನ್ನ ಚಾನೆಲ್ ನಲ್ಲೂ ಇದ್ದಾವೆ. ಅಲ್ಲಿಂದ ನೀವು ಹುಡುಕಿದ್ರು ಕೂಡ ಯು ವಿಲ್ ಬಿ ಏಬಲ್ ಟು ಫಿಗರ್ ಔಟ್ ವಿಚ್ ಮ್ಯೂಚುವಲ್ ಫಂಡ್ಸ್ ಆರ್ ಹೌ ಟು ಇನ್ವೆಸ್ಟ್ ಆರ್ ಹೌ ಟು ಐಡೆಂಟಿಫೈ ವಿಚ್ ಮ್ಯೂಚುವಲ್ ಫಂಡ್ಸ್ ಟು ಇನ್ವೆಸ್ಟ್ ಇಂಟು. ಯಾವ ಮ್ಯೂಚುವಲ್ ಫಂಡ್ ಗಳ ಆಯ್ಕೆಯನ್ನ ನೀವು ಮಾಡಬೇಕು ಅನ್ನುವಂತಹ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ. ಅದಾದ್ಮೇಲೆ ನೀವು ಮೊದಲ ಹೆಜ್ಜೆಯನ್ನ ತಗೊಂಡಾಗ, ಈಗ ಎರಡನೆಯ ಹೆಜ್ಜೆ ನೀವು ತಗೋಬೇಕಾಗಿರುವಂತಹದ್ದು ಈ ಸ್ಟೆಪ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಹೋಗೋದು. ಸ್ಟೆಪ್ ಕ್ರಿಯೇಟ್ ಮಾಡೋದು ಅಂದ್ರೆ ಏನು? ಇನ್ವೆಸ್ಟ್ಮೆಂಟ್ ಗಳನ್ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ತಿಂಗಳು ಪ್ರತಿ ತಿಂಗಳು ತಪ್ಪದೆ SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳಿಕೊಂಡು ಒಂದು ಸ್ವಲ್ಪ ದುಡ್ಡನ್ನ ಈ ಇಂಡೆಕ್ಸ್ ಫಂಡ್ ಗಳ ಮೇಲೆ ಅಥವಾ ನಿಮ್ಮ ಚಾಯ್ಸ್ ಆಫ್ ಮ್ಯೂಚುವಲ್ ಫಂಡ್ ನ ಮೇಲೆ ಹೂಡಿಕೆ ಮಾಡೋದನ್ನು ಶುರು ಮಾಡಿ. ತಪ್ಪದೆ ಪ್ರತಿ ತಿಂಗಳು ಇದನ್ನ ನೀವು ಮಾಡಬೇಕಾಗುತ್ತೆ. ಹೀಗೆ ಮಾಡಿಕೊಂಡು ಹೋದಾಗ ನಿಮಗೆ ಈ ಚಾರ್ಟ್ ನಲ್ಲಿ ನೋಡ್ತಾ ಇರುವಂತಹ ಡೈವರ್ಜೆನ್ಸ್, ಕೆಳಗಿನ ಲೈನ್ಗೂ ಮೇಲಿನ ಲೈನ್ಗೂ ಡಿಸ್ಟೆನ್ಸ್ ಬರೋದು ಶುರುವಾಗುತ್ತೆ. ಯು ನೀಡ್ ಟು ಸ್ಪೆಂಡ್ ಸಮ್ ಟೈಮ್ ಹಿಯರ್. 2 ವರ್ಷ 3 ವರ್ಷ SIP ಇನ್ವೆಸ್ಟ್ಮೆಂಟ್ ಮಾಡುವಲ್ಲಿಯವರೆಗೆ ನಿಮಗೆ ದೊಡ್ಡ ಮಟ್ಟಿನ ಡಿಫರೆನ್ಸ್ ನಿಮ್ಮ ಇನ್ವೆಸ್ಟೆಡ್ ವ್ಯಾಲ್ಯೂ ವರ್ಸಸ್ ಕರೆಂಟ್ ವ್ಯಾಲ್ಯೂ ನಲ್ಲಿ ನೋಡೋದು ಸಿಗೋದಿಲ್ಲ. ಇಲ್ಲಿ ಬೇಕಾಗಿರುವಂತಹದ್ದು ತಾಳ್ಮೆ. ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಅ ಡೇ ಅಂತ ಹೇಳ್ತಾರೆ. ನಿಮ್ಮ ಸಂಪತ್ತು ಕೂಡ ಒಂದೇ ದಿನದಲ್ಲಿ, ಒಂದೇ ತಿಂಗಳಲ್ಲಿ, ಒಂದೇ ವರ್ಷದಲ್ಲಿ ಬೆಳೆಯುವುದಿಲ್ಲ. ಅದಕ್ಕೆ ನೀವು ಟೈಮ್ ಕೊಡಬೇಕಾಗುತ್ತೆ. ಹೀಗೆ ನೀವು ಟೈಮ್ ಕೊಟ್ಟು ಅದಕ್ಕೆ ಬೆಳವಣಿಗೆ ಆಗುವಂತಹ ಅವಕಾಶವನ್ನ ಕೊಟ್ಟಾಗ ನೀವೊಂದು ಚಮತ್ಕಾರಿ ವಿಷಯವನ್ನ ನೋಡ್ತೀರಿ. ದ ಲೈನ್ಸ್ ಸ್ಟಾರ್ಟ್ ಟು ಡೈವರ್ಜ್. ನಿಮ್ಮ ಇನ್ವೆಸ್ಟೆಡ್ ವ್ಯಾಲ್ಯೂ ಮತ್ತು ಕರೆಂಟ್ ವ್ಯಾಲ್ಯೂವಿನ ಗ್ರಾಫ್ ನ ಮಧ್ಯದಲ್ಲಿ ಡಿಸ್ಟೆನ್ಸ್ ಹೆಚ್ಚಾಗುವುದು ಶುರುವಾಗುತ್ತೆ, ನಿಮ್ಮ ರಿಟರ್ನ್ಸ್ ಹೆಚ್ಚಾಗುವುದು ಶುರುವಾಗುತ್ತೆ. ಈಗ ನೋಡಿ, ಈ ಚಾರ್ಟ್ ನ ಮೇಲ್ಭಾಗದಲ್ಲಿ ಒಂದು ಫ್ಲಕ್ಚುಯೇಷನ್ ನಿಮಗೆ ಕಾಣ್ತಾ ಇದೆ. ಇದಕ್ಕೆ ಕಾರಣ ಏನು? ಮಾರ್ಕೆಟ್ಸ್ ಫ್ಲಕ್ಚುಯೇಟ್ ಆಗ್ತಿದ್ದಾವೆ.
ಮಾರ್ಕೆಟ್ ಮೇಲ್ ಹೋಗ್ತಿದೆ, ಕೆಳಗೆ ಬರ್ತಿದೆ, ರಿಟರ್ನ್ಸ್ ನಲ್ಲಿ ಏರುಪೇರು ಆಗ್ತಿದೆ. ಆದ್ರೆ ಹೀಗಾಗ್ತಿದ್ದಾಗಲೂ ಕೂಡ ನೀವು ಈ ಇನ್ವೆಸ್ಟ್ಮೆಂಟ್ ಚಾರ್ಟ್ ನಲ್ಲಿ ನೋಡಿದ್ರೆ ಸ್ಟೆಪ್ಗಳು ನಿಂತಿಲ್ಲ, ಸ್ಟೆಪ್ಗಳು ಬದಲಾಗಿಲ್ಲ, ಸ್ಟೆಪ್ಗಳು ಕಂಟಿನ್ಯೂ ಆಗ್ತಿದ್ದಾವೆ. ವಿಚ್ ಮೀನ್ಸ್ ರಿಗಾರ್ಡ್ಲೆಸ್ ಆಫ್ ಮಾರ್ಕೆಟ್ ಕಂಡೀಷನ್ಸ್ SIP ಇನ್ವೆಸ್ಟ್ಮೆಂಟ್ ಗಳನ್ನ ಮುಂದುವರಿಸಿಕೊಂಡು ಹೋಗಿ. ಮಾರ್ಕೆಟ್ ಬಿದ್ದಿದೆ, ಅಯ್ಯೋ ಹೆದರಿಕೆ ಆಗ್ತಿದೆ, ಇನ್ವೆಸ್ಟ್ಮೆಂಟ್ ನಿಲ್ಲಿಸ್ತೀನಿ ಅಂತ ಹೇಳುವಂತಹ ಮನಸ್ಥಿತಿಗೆ ಬೀಳಬೇಡಿ, ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಮಾಡಿ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಇರುವಂತಹದ್ದು ಸ್ಟೆಪ್ಗಳ ಸೈಜ್ ಅನ್ನ ದೊಡ್ಡದಾಗಿಸಿಕೊಂಡು ಹೋಗಿ. ವರ್ಷದಿಂದ ವರ್ಷಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, 6 ತಿಂಗಳಿಗೊಮ್ಮೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಇನ್ನೂ ಖುಷಿಯೇ. 3 ತಿಂಗಳಲ್ಲೂ ನಿಮ್ಗೆ ಅದನ್ನ ಮಾಡೋದು ಸಾಧ್ಯ ಇದೆ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ಮಟ್ಟಿನ ಖುಷಿಯೇ. ಏನ್ ಮಾಡ್ಬೇಕು? ಈ ವರ್ಷ 5,000 ರೂಪಾಯಿಯ SIP ಅನ್ನು ಪ್ರತಿ ತಿಂಗಳು ನೀವು ಮಾಡಿದ್ದೀರಿ ಅಂತ ಹೇಳಿದ್ರೆ, ಮುಂದಿನ ವರ್ಷ ಅದನ್ನ 5,300, 5,500, 6,000 ಮಾಡಲು ಸಾಧ್ಯ ಇದೆಯಾ ಅನ್ನೋದನ್ನ ನೋಡಿ. ಪ್ರತಿ ತಿಂಗಳು ಒಂದು ಸ್ವಲ್ಪ ಹೆಚ್ಚಿನ ದುಡ್ಡನ್ನ ನಾನು SIP ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಿ. ಇದನ್ನ ನೀವು ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಸ್ಟೆಪ್ ಅಪ್ SIP. ಸ್ಟೆಪ್ ಅಪ್ ಅಂತ ಹೇಳಿದ್ರೆ ಈ ವರ್ಷ ಮಾಡ್ತಾ ಇದ್ದಂತಹ SIP ಗಿಂತ ಹೆಚ್ಚಿನ ದುಡ್ಡನ್ನ ಮುಂದಿನ ವರ್ಷ ಹೂಡಿಕೆ ಮಾಡುವುದು. ಹೀಗೆ ಮಾಡಿದಾಗ ಏನಾಗುತ್ತೆ, ನೀವು ಹೆಚ್ಚಿನ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ, ಹೆಚ್ಚಿನ ರಿಟರ್ನ್ಸ್ ಅನ್ನ ಪಡಿಬೇಕು ಅಂತ ಹೇಳಿದ್ರೆ, ಸಿಂಪಲ್ ರೂಲ್, ಹೆಚ್ಚು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು. ಈ ವರ್ಷ ಮಾಡಿದ್ದಕ್ಕಿಂತ ಹೆಚ್ಚಿನ ದುಡ್ಡನ್ನ ಮುಂದಿನ ವರ್ಷ ಇನ್ವೆಸ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಈ ವರ್ಷ ನಿಮಗೆ ಸಿಕ್ಕಿದಂತಹ ರಿಟರ್ನ್ಸ್ ಗಿಂತ ಹೆಚ್ಚಿನ ರಿಟರ್ನ್ಸ್ ಅನ್ನ ನಿಮ್ಮ ಇನ್ವೆಸ್ಟ್ಮೆಂಟ್ ಓವರ್ ದ ಸ್ಪ್ಯಾನ್ ಆಫ್ 10 years ನಿಮಗೆ ಕೊಡುತ್ತೆ. ಈ 3-4 ವಿಷಯಗಳು, ಒಂದು ಮ್ಯೂಚುವಲ್ ಫಂಡ್ ಅನ್ನ ಅಥವಾ 3-4 ಮ್ಯೂಚುವಲ್ ಫಂಡ್ ಗಳನ್ನ ಆಯ್ಕೆ ಮಾಡಿಕೊಂಡು SIP ಶುರು ಮಾಡೋದು ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್, SIP ಶುರು ಮಾಡಿದ ಮೇಲೆ ಅದನ್ನೊಂದು ತಪಸ್ಸಿನ ರೀತಿಯಲ್ಲಿ ಪ್ರತಿ ತಿಂಗಳು ಕಂಟಿನ್ಯೂ ಮಾಡಿಕೊಂಡು ಹೋಗೋದು, ಯಾವುದೇ ಸ್ಟೆಪ್ ಅನ್ನ ಮಿಸ್ ಆಗದೆ ಇರುವ ರೀತಿಯಲ್ಲಿ ನೋಡಿಕೊಳ್ಳೋದು ಎರಡನೆಯ ಸ್ಟೆಪ್. ಮೂರನೇ ಸ್ಟೆಪ್ ಇರುವಂತಹದ್ದು, ಯಾವಾಗೆಲ್ಲ ಸಾಧ್ಯ ಆಗುತ್ತೋ ಆಗೆಲ್ಲ ಸ್ಟೆಪ್ ಅಪ್ ಮಾಡೋದಕ್ಕೆ ಪ್ರಯತ್ನ ಪಡೋದು. ಅಂದ್ರೆ ಹೋದ ತಿಂಗಳು ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಗಿಂತ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಈ ತಿಂಗಳು ಮಾಡ್ತೀನಿ ಅಂತಾನೋ, ಹೋದ ವರ್ಷ ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಗಿಂತ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಈ ವರ್ಷ ಮಾಡ್ತೀನಿ ಅಂತಾನೋ ಮನಸ್ಸಿನಲ್ಲಿ ಗೋಲ್ ಸೆಟ್ ಮಾಡಿಕೊಂಡು ಅದನ್ನ ಕಂಟಿನ್ಯೂ ಮಾಡೋದು. ಈ ಮೂರನ್ನ ನೀವು ಮಾಡಿದ್ರೆ ರಿಸಲ್ಟ್ ಡೈವರ್ಜೆನ್ಸ್ ಇನ್ ಬಿಟ್ವೀನ್ ದ ಬಾಟಮ್ ಲೈನ್ ಅಂಡ್ ದ ಟಾಪ್ ಲೈನ್, ಇನ್ವೆಸ್ಟೆಡ್ ವರ್ಸಸ್ ಕರೆಂಟ್ ವ್ಯಾಲ್ಯೂವಿನ ಮಧ್ಯದಲ್ಲಿ ಒಂದು ದೊಡ್ಡ ಮಟ್ಟಿನ ಡಿಫರೆನ್ಸ್ ನಿಮಗೆ 1-2 ವರ್ಷದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಷ್ಟನ್ನ ಮಾಡಿದ್ರೆ 2025, 26, 27, 28 ವರ್ಷಗಳಲ್ಲಿ ನೀವು ನ್ಯೂ ಇಯರ್ ನ್ಯೂ ಮೀ, ಈ ವರ್ಷ ಇನ್ವೆಸ್ಟ್ ಮಾಡಿಲ್ಲ ಮುಂದಿನ ವರ್ಷ ಇನ್ವೆಸ್ಟ್ ಮಾಡಬೇಕು, ಈ ವರ್ಷ ಇನ್ವೆಸ್ಟ್ ಮಾಡಿಲ್ಲ ಮುಂದಿನ ವರ್ಷ ಇನ್ವೆಸ್ಟ್ ಮಾಡಬೇಕು ಅನ್ನುವ ಹೆದರಿಕೆಯಲ್ಲಿ ಬದುಕದೆ, ಇನ್ವೆಸ್ಟ್ ಮಾಡಿದಂತಹ ದುಡ್ಡು ಸೂಪರ್ ಆಗಿ ಬೆಳೆದಿದೆ, ಐ ಆಮ್ ಹ್ಯಾಪಿ ಅಂತ ಹೇಳುವಂತಹ ಖುಷಿಯಲ್ಲಿ ಬದುಕಬಹುದು. ಇದನ್ನ ಮಾಡುವ ಪ್ರಯತ್ನವನ್ನ ಮಾಡಿ. ನ್ಯೂ ಇಯರ್ ಡೆಫಿನೆಟ್ಲಿ ವಿಲ್ ಬ್ರಿಂಗ್ ಅಬೌಟ್ ಅ ನ್ಯೂ ಮೀ. ಹೊಸ ವರ್ಷಕ್ಕೆ ತುಂಬಾ ವಿಶಸ್ ಅನ್ನ ಹೇಗೂ ಶೇರ್ ಮಾಡ್ತೀವಿ, ಫಾರ್ವರ್ಡ್ ಮೆಸೇಜ್ಗಳನ್ನ ಕಳಿಸ್ತೀವಿ. ಅದನ್ನು ಎಷ್ಟು ಜನ ನೋಡ್ತಾರೆ, ನೋಡೋದಿಲ್ಲ ಅನ್ನುವಂತಹದ್ದು ದೇವರಿಗೆ ಗೊತ್ತು. ಆದ್ರೆ ನಿಜವಾಗಿಯೂ ನೀವು ಇನ್ನೊಬ್ಬರ ಹೊಸ ವರ್ಷ ಚೆನ್ನಾಗಿರ್ಬೇಕು ಅನ್ನುವ ಅನಿಸಿಕೆಯನ್ನ, ಮನಸ್ಥಿತಿಯನ್ನ ಹೊಂದಿದ್ರೆ ಈ ವಿಡಿಯೋವನ್ನ ಅವರ ಜೊತೆಯಲ್ಲಿ ಶೇರ್ ಮಾಡಿ. ಬಿಕಾಸ್ ಈ ವಿಡಿಯೋಕ್ಕೆ ಅವರ ಹೊಸ ವರ್ಷವನ್ನ ನಿಜವಾಗಿಯೂ ಬದಲಾಯಿಸುವಂತಹ, ಅವರ ಫಿನಾನ್ಷಿಯಲ್ ಜರ್ನಿಯನ್ನ ಕಿಕ್ ಸ್ಟಾರ್ಟ್ ಮಾಡುವಂತಹ ಶಕ್ತಿ ಇದೆ. ಒಂದು ವೇಳೆ ನಿಮ್ಮ ಈ ಫಾರ್ವರ್ಡ್ ಅನ್ನ ನೋಡಿ, ಈ ವಿಡಿಯೋವನ್ನ ನೋಡಿ ಅವರು ತಮ್ಮ ಫಿನಾನ್ಷಿಯಲ್ ಜರ್ನಿಯನ್ನ ಶುರು ಮಾಡಿದ್ರು ಅಂದ್ರೆ, ಅಥವಾ ಹಳಿ ತಪ್ಪಿರುವ ಫಿನಾನ್ಷಿಯಲ್ ಜರ್ನಿಯನ್ನ ವಾಪಸ್ ಹಳಿಗೆ ತಂದ್ರು ಅಂದ್ರೆ, ಅವರ ಬದುಕು ಬದಲಾಗುತ್ತೆ. ಆ ಬದುಕನ್ನ ಬದಲಾಯಿಸಿದಂತಹ ಖುಷಿಯ ಒಂದು ಪಾಲು ನಿಮ್ಮದು ಆಗಿರುತ್ತೆ. ಹಾಗಾಗಿ ಈ ವಿಡಿಯೋವನ್ನ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಕ.